ಮೈ ಹೀರೋ ಇದರಲ್ಲಿ ಮೈ ಹೀರೋ ಅಂದಾಗ ನನ್ನ ಹೀರೋ, ಈ ಸಿನಿಮಾದ ಹೀರೋ, ನಿಜವಾದ ಹೀರೋ ನಿರ್ದೇಶಕ ಅವಿನಾಶ್ ಅವರು. ಅವರು ಹಿಂದೆ ನಿಂತ್ಕೊಂಡು ಬಹಳ ಒಳ್ಳೆಯ ಸಿನಿಮಾ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಆದ್ರೂ ಕೂಡ ತುಂಬಾ ಪರಿಣಿತರ ತರ ಈ ಸಿನಿಮಾವನ್ನ ಅವರು ತಯಾರಿಸಿದ್ದಾರೆ. ಹಾಗೆಯೇ ಈ ಸಿನಿಮಾದಲ್ಲಿ ಕೆಲವು ಹಾಡುಗಳು ಮತ್ತೆ ಹಿನ್ನೆಲೆ ಸಂಗೀತವನ್ನ ಮಾಡುವಂತ ಅವಕಾಶ ನನಗೂ ಸಿಕ್ಕಿದೆ. ನಾನು ಯಾಕೆ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕಾಯ್ತಾ ಇರ್ತೀವಿ ಒಳ್ಳೆ ಸಿನಿಮಾ ಸಿಗ್ಲಿ ಅಂತ. ಆಗ ಹಲವು ಸಲ ನಾವು ನಿರಾಶೆ ಆಗ್ತೀವಿ. ಆದ್ರೆ ಇಲ್ಲಿ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿದಾಗ. ಈ ಸಿನಿಮಾ ಒಂದು ಕ್ಲಾಸಿಕ್ ಫಿಲ್ಮ್, ಹಾಗೆ ಮಾಸ್ ಕೂಡ ಎಂಜಾಯ್ ಮಾಡುವಂತಹ ಸಿನಿಮಾ. ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಆಗದ ರೀತಿಯಲ್ಲಿ ಅವಿನಾಶ್ ಅವರು ಈ ಸಿನಿಮಾ ಮಾಡಿದ್ದಾರೆ. ಒಳ್ಳೆಯ ಸಂದೇಶವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ಥಳೀಯ ಕಲಾವಿದರು ಸಂಗೀತದಲ್ಲಿ ಭಾಗವಹಿಸಿದ್ದಾರೆ. ರಿದಮ್ ಅಲ್ಲಿ ಸೆಲ್ವಕುಮಾರ್, ಕೀಬೋರ್ಡ್ ಅಲ್ಲಿ ನಾಗರಾಜ್ ಅವರು, ಮತ್ತೆ ನಮ್ಮ ಸಿಂಗರ್ಸ್ ಅಭಿಷೇಕ್ ಮತ್ತೆ ಭಾರ್ಗವ ಇವರೆಲ್ಲ ಹಾಡಿದ್ದಾರೆ. ತುಂಬಾ ಒಂದು ಒಳ್ಳೆಯ ಸಿನಿಮಾ. ಅವಿನಾಶ್ ಅವರಿಗೆ ನಾನು ಶುಭ ಕೋರ್ತೀನಿ. ಮತ್ತೆ ಇಂಥ ಸಿನಿಮಾಗಳನ್ನ ನೀವು ಮಾಡ್ತಾರಿ. ಆಲ್ ದಿ ಬೆಸ್ಟ್ ಅವಿನಾಶ್. ನಮಸ್ಕಾರ. ಮೈ ಹೀರೋ ಸಿನಿಮಾ ಬಹಳ ಖುಷಿ ಕೊಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕಲ್ಚರ್ಗಳನ್ನೆಲ್ಲ ತೋರಿಸಿದ್ದಾರೆ, ಹೇಗೆ ಏನು. ಇನ್ನೊಂದು ಜಾತಿ ವೈಷಮ್ಯ ಅದು ತಪ್ಪು. ಮನುಷ್ಯ ಎಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಒಂದೇ. ಹಾಗೆ ದೇವ ಒಬ್ಬ, ನಾಮ ಹಲವು. ಅವಿನಾಶ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಕಥೆಯನ್ನು ಮಾಡಿ ಸಿನಿಮಾ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ನನಗೆ. ವಿ ಮನೋಹರದವರು ಸಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಆಮೇಲೆ ಹಾಡುಗಳನ್ನು ಬರೆದಿದ್ದಾರೆ ಅವರು. ನನಗನ್ಸುತ್ತೆ ಈ ತರ ಸಿನಿಮಾಗಳು ಬರಬೇಕು. ಈ ತರ ಸಿನಿಮಾಗಳು ಬಂದಾಗ ಅಟ್ಲೀಸ್ಟ್ ಎಜುಕೇಟೆಡ್ ಆಗ್ತಾರೆ ಇನ್ನೊಂದಷ್ಟು ಜನ ಅನ್ನೋದು. ಯಾಕೆಂದ್ರೆ ನಮ್ಮ ಸಿನಿಮಾ ಮಾಧ್ಯಮ ಇರ್ಬೋದು, ನಾಟಕದ ಮಾಧ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಅದಕ್ಕೆ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿದ್ರೆ ಸಮಾಜನ ತಿದ್ದು ಬುದ್ಧಿ ಹೇಳೋಷ್ಟು ಶಕ್ತಿ ಆ ದೇವರು ಕೊಟ್ಟಿದೆ. ಅದರಿಂದ ನಾನು ಹೇಳೋದು, ಇವತ್ತು ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹಾಯ್, ನಮಸ್ತೆ. ನಾನು ಅರುಣ ಮುಕ್ತ, ಡೈರೆಕ್ಟರ್. ಇವತ್ತು ಈ ಸಿನಿಮಾ ಹೀರೋ, ಮೈ ಹೀರೋ ಅಂತಿತ್ತು. ಆಕ್ಚುಲಿ ನಿಜವಾದ ಹೀರೋ ವಿಜಯ್ ಅವರು. ಬಿಕಾಸ್ ಆಫ್ ಯಾರು ಕಾಂಟೆಂಟ್ ಸಿನಿಮಾ ಇಲ್ಲ ಅಂತ ಬ್ಯೂಟಿಫುಲ್ ಕಾಂಟೆಂಟ್ ಸಿನಿಮಾ ಮಾಡಿದ್ದಾರೆ. ಬಿಕಾಸ್ ಆಫ್ ಹಾಲಿವುಡ್ಡು, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಇಂಗ್ಲೀಷು, ಹಿಂದಿ, ಕನ್ನಡ ಮೂರು ಬ್ಲೆಂಡ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಎಂಟರ್ಟೈನಿಂಗು ಆಗಿದೆ, ಒಂದು ಒಳ್ಳೆ ಕತೆ ಇದೆ, ಎಮೋಷನ್, ನಮ್ಮ ಸೊಗಡಿನ ಫ್ಲೇವರ್ ಇದೆ ಸಿನಿಮಾದಲ್ಲಿ. ಹಾಗೆ ಎಂಟರ್ಟೈನಿಂಗು ಮತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರೋ ಮೂವಿ. ಸೊ ಒಂದು ಹಾಲಿವುಡ್ ಆ್ಯಕ್ಟರ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು. ದಯವಿಟ್ಟು ಹೊಸಬ್ರ ಸಿನಿಮಾಗೆ ಆ್ಯಕ್ಚುಲಿ ನೀವು ಹಾಲಿವುಡ್ ಹೀರೋಗೆ ಸಪೋರ್ಟ್ ಮಾಡಿ ಅಂತ ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ಏನಂದರೆ ನಮ್ಮವರಿಗೆ ಬೇರೆ ಸಿನಿಮಾಗಳ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಹಂಗಾಗಿ ಈ ಸಿನಿಮಾನ ನೀವೆಲ್ಲರೂ ನೋಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಡೆಫಿನೆಟ್ಲಿ ಇದು ಎಂಟರ್ಟೈನ್ ಆಗುತ್ತೆ ಮತ್ತು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಎಂಟರ್ಟೈನ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಮತ್ತು ಫಸ್ಟ್ ಡೆಬ್ಯೂ ಮೂವಿ ಆಗಿರೋದ್ರಿಂದ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಕಾಂಟೆಂಟ್ ಓರಿಯೆಂಟೆಡ್ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಂಕರೇಜ್ ಕನ್ನಡ ಸಿನಿಮಾಸ್, ಎಸ್ಪೆಷಲಿ ಹೊಸಬ್ರ ಸಿನಿಮಾಸ್ ಎಂಕರೇಜ್ ಮಾಡಿ ಅಂತ ಮೀಡಿಯಾಗೆ ಈ ಮುಖಾಂತರ ಕೇಳ್ಕೊಂತೀನಿ. ಲವ್ ಯು ಆಲ್. Okay, namaskara ellaru. I just want to say this movie was a brilliant storyline, and really it taught me a lot. It breaks the stereotypes of India to the foreign eye, and it has Hindi, Kannada and English mixed into it. It is such a emotional and such a lovely storyline that I think all age groups should really watch. Thanks to Avinash, I had a beautiful opportunity to sing a song in this movie.
And I really, really suggest all of you should definitely come and watch My Hero, as it really inspired me, and I hope it inspires you guys. Thank you. ಈ ಒಂದು ಚಿತ್ರೀಕರಣದಲ್ಲಿ ಒಬ್ಬ ವಿಶ್ವ ಅನ್ನೋ ಒಂದು ಚಿಕ್ಕ ಹುಡುಗನಿಂದ ಈ ವಿಶ್ವಕ್ಕೆ ಒಂದು ಒಂದು ಸ್ಫೂರ್ತಿಯಾದ ಒಂದು ಸಂದೇಶ ಕೊಟ್ಟಿರೋದು ನಿಜಕ್ಕೂ ತುಂಬಾ ಮೆಚ್ಚುಗೆ ಪಡುವಂತ ಒಂದು ವಿಷಯ ಇದು. ಹೃದಯದಿಂದ ನಾನು ಹೃದಯದಿಂದ ಈ ಪೂರ್ತಿ ಟೀಮ್ಗೆ ಆಶಿಸ್ತೀನಿ. ಈ ಚಿತ್ರ ತುಂಬಾ ಚೆನ್ನಾಗಿ ಮುಂದುವರಿಯಲಿ ಅವ್ರು ಮತ್ತೆ ಒಳ್ಳೆ ಒಂದು ಸಕ್ಸಸ್ ಇಟ್ಕೊಂಡು ಮುಂದೆ ಬರಲಿ ಅಂತ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೈ ಹೀರೋ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವಿನಾಶ್ ಅವರ ಮೊದಲನೇ ಸಿನಿಮಾ. ಅವಿನಾಶ್ ನನಗೆ ತುಂಬಾ ಹಳೆ ಪರಿಚಯ, ಆ್ಯಂಡ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಇವತ್ತು ಗೊತ್ತಾದಾಗ ನೋಡಕ್ಕೆ ಅಂತ ಬಂದಿದ್ದು. ಒಂದು ಜರ್ನಿ ಆಫ್ 2 ಕ್ಯಾರೆಕ್ಟರ್ಸ್. ಒಬ್ಬ ಫಾರಿನ್ನಿಂದ ಬಂದಿರ್ತಾನೆ, ಒಬ್ಬ ನಮ್ಮಲ್ಲಿರೋಂಥ ಪುಟ್ಟ ಹುಡುಗ. ಅವರಿಬ್ಬರು ಒಂದು ಜರ್ನಿಯಲ್ಲಿ ನಮಗೆ ಜೀವನದ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಎಸ್ಪೆಷಲಿ ಪೀಸ್, ಹಾರ್ಮನಿ ಮತ್ತೆ ಡಿಸ್ಕ್ರಿಮಿನೇಷನ್ ಇಲ್ದೇ ಇರೋಂಥ ಒಂದು ಬದುಕು ಹೇಗಿರುತ್ತೆ, ಅದ್ರ ಕಡೆಗೆ ನಾವು ಹೋಗ್ಬೇಕು ಅನ್ನೋದನ್ನ ಈ ಸಿನಿಮಾ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಬ್ರಿಡ್ಜ್ ಆಫ್ ಆಕ್ಟರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ತುಂಬಾ ಖುಷಿ ಆಗತ್ತೆ ನೋಡೋದಕ್ಕೆ. ಅಂಡ್ ಇದೇ 30ನೇ ತಾರೀಕು ಈ ಸಿನಿಮಾ PVR ಜೊತೆ ಟೈ ಅಪ್ ಮಾಡಿಕೊಂಡು ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಅಂಡ್ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಅಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಫಿಲ್ಮ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ವಾಟ್ ಐ ಸೇ. ಥ್ಯಾಂಕ್ ಯು. ಫಿಲಮ್ ತುಂಬಾ ಚೆನ್ನಾಗಿತ್ತು, ಮಾರಲ್ ಇದೆ. ನಾವೆಲ್ಲ ಲೈಫಲ್ಲಿ ಹೆಂಗೆ ಹೊಂದ್ಕೊಂಡಿರ್ಬೇಕು ಅನ್ನೋದನ್ನ ಈ ಫಿಲ್ಮ್ ಅಲ್ಲಿ ಅವಿನಾಶ್ನವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ, ಫಿಲಮ್ ಚೆನ್ನಾಗಿ ಓಡ್ಲಿ, ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ಮೈಸನ್ ಪಿಕ್ಚರು ಒಂಥರ ಡಿಫರೆಂಟ್ ಆಗಿದೆ. ಇದುವರೆಗೂ ನಾವು ಇಂಥ ಒಳ್ಳೆ ಎಜುಕೇಟಿವ್ ಪಿಕ್ಚರ್ ನಾವು ನೋಡಿರ್ಲಿಲ್ಲ. ಇಲ್ಲಿ ಪ್ರತಿಯೊಬ್ಬರದ್ದು ಆಕ್ಟಿಂಗ್ ಅಷ್ಟೇ ಒಂಥರ ಇನ್ನೋವೇಟಿವ್ ಆಗಿದೆ. ಆಮೇಲೆ ನಮ್ಮ ಭಾರತ ದೇಶಕ್ಕೆ ಇಂಥ ಪಿಕ್ಚರ್ಗಳು ತುಂಬಾ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಥ ಪಿಕ್ಚರ್ಸ್ಗಳು ಬಂದ್ರೆ ಜನಗಳು PVRಗೂ ಬರ್ತೀವಿ, ಥಿಯೇಟರ್ ಬಂದು ನೋಡ್ತೀವಿ, ಮನೆಯಲ್ಲೂ ನೋಡ್ತೀವಿ. ಆದ್ರಿಂದ ಇಂಥ ಪಿಕ್ಚರ್ಗಳು ಇವರು ಅವಿನಾಶ್ ಬರ್ದಿರೋದ್ರಿಂದ ಇಂಥ ಪಿಕ್ಚರ್ ಇನ್ನು ಮುಂದೆ ಬರಲಿ, ಅವರಿಂದನೇ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. This film is too good film. It is, I just cannot explain. The theme is required for the hour. ಈ ಪಿಕ್ಚರ್ ಗೆ ಆ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಅಂಡ್ ಶೂಟಿಂಗ್ is marvelous. So I recommend all my group to see this movie and have a lesson ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಒಳ್ಳೆ ಚಿತ್ರ ಬರ್ತಾ ಇಲ್ಲ ಅಂತ ಯಾರು ಹೇಳ್ತಾರೋ ಅವರೆಲ್ಲ ಈ ಚಿತ್ರ ನೋಡ್ಬೋದು. ಹಾಗೇನೆ ಒಳ್ಳೆ ಎಲ್ಲರಿಗೂ ಅರ್ಥ ಆಗೋ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಚಲನಚಿತ್ರ ರಸಿಕರು ಈ ಚಿತ್ರನ ಬಂದು ಥಿಯೇಟರ್ ನೋಡಿ ಈ ಚಿತ್ರನ ಹಾರೈಸಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಮೈ ಹೀರೋ ಒಂದು ಸಿನಿಮಾದ ಪ್ರೀಮಿಯರ್ ಶೋ ಆಚೆ ಬರ್ತಾ ಇದ್ದೀನಿ. ಸೊ ಸಿನಿಮಾ ಜೊತೆಗೆ ಶೂಟಿಂಗ್ ಆಗಿತ್ತು, ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಪೂರ್ತಿ ಸಿನಿಮಾ ಅಂತ ನೋಡಿದಾಗ ಅದ್ಭುತವಾಗಿ ಬಂದಿದೆ. ನಾನು ಈಗಷ್ಟೇ ಒಳಗಡೆನೂ ಹೇಳ್ತಾ ಇದ್ದೆ, ಇವಾಗ ಫುಲ್ ಮಾಸ್ ಮೂವಿ, ಆ ಮೂವಿ ಡೈಲಾಗು ಅದು ಇದು ಇಷ್ಟು ಕ್ರೋರ್ ಬಜೆಟ್ ಮೂವಿ, ಪ್ಯಾನ್ ಇಂಡಿಯಾ ಮಲ್ಟಿ ಎಲ್ಲ ಇರ್ಬೇಕಾದ್ರೆ ಇದು ಯಾವುದೂ ಸುದ್ದಿ ಇಲ್ಲದೆ ಸಿಂಪಲ್ ಆದ ಒಂದು ಕಥೆ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್. ಅದು ಇವಾಗ ಬೇಕಾಗಿರೋ ಒಂದು ಎಲ್ಲಾ ಕಡೆ ಬಡಿ ಕಡಿ ದೇಶ ಜಗಳ ಆಡುವಂತ ಸಂದರ್ಭದಲ್ಲಿ ಹಾರ್ಮೋನಿ, ಪೀಸ್, ಪ್ರೀತಿ, ವಿಶ್ವಾಸ ಹಂಚುವಂತ ಒಂದು ಕಥೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮೈ ಹೀರೋ ಅಂತ ಒಂದು ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ. ಯಾಕಂದ್ರೆ ಮೆಜಾರಿಟಿ ಆಫ್ ದ ಲ್ಯಾಂಗ್ವೇಜಸ್ ಇಂಗ್ಲಿಷ್. ಸೊ ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ, ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲದಕ್ಕಿಂತ ಖುಷಿ ಆಗುತ್ತೆ ಏನಂದ್ರೆ ನಮ್ಮ ಸೊಗಡು ನಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ಶೂಟ್ ಆಗಿದೆ. ತುಂಬಾನೇ ಖುಷಿ ಆಗುತ್ತೆ. ನಾನು ಕೂಡ ಇದೆಲ್ಲ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮಾಡಲ್ಲ ಅಂದಿದೆ ನನ್ನ ಫ್ರೆಂಡ್ ಅವಿನಾಶ್ ತುಂಬಾ ಫೋರ್ಸ್ ಮಾಡಿಸಿದಾನೆ. ಬಟ್ ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವಿನಾಶ್ ಫಸ್ಟ್ ನಿರ್ದೇಶನ ಅಂತ ಯಾವುದೇ ಆಂಗಲ್ ಅನ್ಸಲ್ಲ, ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಪ್ರತಿಯೊಂದು ಚೆನ್ನಾಗಿದೆ. ಚಿಕ್ಕ ಹುಡುಗ ಅವ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಓವರ್ ಆಲ್ ಖಂಡಿತವಾಗ್ಲೂ ಇಂಥ ಸಿನಿಮಾಗಳಿಗೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು, ಇದನ್ನ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು.
ಮೈ ಹೀರೋ ಖಂಡಿತವಾಗ್ಲೂ ಎಲ್ಲರೂ ನೋಡಿ. ನಮಸ್ಕಾರ, ನಾನು ಯಶಸ್ವಿ ದೇಶಪಾಂಡೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿರಂಜನ್ ದೇಶಪಾಂಡೆ, ನಾನು ಹೇಳ್ಕೊಟ್ಟಾಗೆ ಆಕ್ಟಿಂಗ್ ಮಾಡಿದ್ದೀರಾ. ಸೊ ಈಗಷ್ಟೇ ಮೂವಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ ಮೈ ಹೀರೋ ಅಂತ. ಅಂಡ್ ಡೈರೆಕ್ಟರ್ ಬಂದು ನಿರಂಜನ್ ಚೈಲ್ಡ್ಹುಡ್ ಫ್ರೆಂಡ್ ಅವಿನಾಶ್. ಸೊ ತುಂಬಾ ಚೆನ್ನಾಗಿದೆ. ಫಸ್ಟ್ ಮೂವಿ ಡೈರೆಕ್ಟ್ ಮಾಡಿದಾರೆ ಅಂತ ಅನ್ನಿಸ್ಲೇ ಇಲ್ಲ. ಅಂಡ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಅಂಡ್ ಲೊಕೇಶನ್ಸ್ ಚೂಸ್ ಮಾಡೋದಂತೂ ತುಂಬಾ ಚೆನ್ನಾಗಿದೆ. ಅಂಡ್ ನಮಗ್ ನಾವೇ ಕ್ರೆಡಿಟ್ಸ್ ತಗೊಳ್ಳೋದಕ್ಕೆ ಇನ್ನೂ ಖುಷಿ ಆಗಿದೆ, ಯಾಕಂದ್ರೆ ನಮ್ಮ ಬೆಟ್ಟ ಗುಡ್ಡ ರಿಟ್ರೀಟ್ ಸಹ ಈ ಮೂವಿಯಲ್ಲಿ ಬಂದಿದೆ. ದಯವಿಟ್ಟು ಇದನ್ನ ರೆಸಾರ್ಟ್ ಪ್ರಮೋಷನ್ ಅನ್ಕೋಬೇಡಿ, ರೆಸಾರ್ಟ್ ಪ್ರಮೋಷನ್ ಅಲ್ಲ, ಬಟ್ ಇದು ಹೇಳ್ಬಾರ್ದು ಕಡೆ ಅವೆಲ್ಲ. ಬಟ್ ಸಿನಿಮಾ ಬಗ್ಗೆ ಸರ್ ಬಟ್ ತುಂಬಾ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಅಂಡ್ ಚಿಕ್ಕ ಹುಡುಗ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅವನ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ಯಾವುದೋ ಒಂದು ದೊಡ್ಡ ಹುಡುಗ ಆಕ್ಟಿಂಗ್ ಮಾಡ್ತಿರೋ ಅಂತ ಫೀಲ್ ಆಗುತ್ತೆ. ಅಂಡ್ ತುಂಬಾ ಮೆಸೇಜ್ ಇರುವಂತ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಮೈ ಹೀರೋ. ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾ. ಒಬ್ರು ಹಾಲಿವುಡ್ ಆಕ್ಟರ್ನ ಕನ್ನಡಕ್ಕೆ ಕರ್ಕೊಂಡ್ ಬಂದಿದ್ದು ಅಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡನ ಹಾಲಿವುಡ್ ತಗೊಂಡೋಗಿದ್ದಾರೆ ಅಂತ ಹೇಳ್ಬೋದು. ಒನ್ಸ್ ಮೋರ್, ಒಂದು ಸಿನಿಮಾಗೆ ಕಥೆನೇ ಹೀರೋ ಅನ್ನೋದನ್ನ ಮೈ ಹೀರೋ ಅನ್ನೋ ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಸಿನಿಮಾ ನೋಡಿದ್ವಿ. ಇವತ್ತಿನ ಒಂದು ಟ್ರೆಂಡ್ ಅಲ್ಲಿ ಎಲ್ಲ ಏನ್ ನಡೀತಿದೆ ಅಂತಂದ್ರೆ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಫೈಟ್, ಕತ್ತಿ, ಅದು ಇದು ಆಳು ಮೂಳು ಅಂತ ಎಲ್ಲ ತರ್ತಾರೆ. ಅದರಿಂದ ಮೆಸೇಜ್ ಕೊಡೋದಲ್ಲ. ಇದು ನಿಜವಾದ ಸಿನಿಮಾ. ವಸುದೈವ ಕುಟುಂಬಂ ಅಂತ ಏನ್ ಹೇಳಿದೆ ಒಂದು ಮೆಸೇಜ್. ನಾವೆಲ್ಲರೂ ಒಂದೇ ಕುಟುಂಬ, ದೇವರು ಒಬ್ರೆ, ಆದ್ರೆ ನಾಮ ಹಲವು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಯಾರು ಹೀರೋ ಅಲ್ಲ, ಯಾರು ವಿಲನ್ ಅಲ್ಲ. ಇದು ಕತೆನೇ ಹೀರೋ ಆಗಿರೋದ್ರಿಂದ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಅಂತಂದ್ರೆ ಎಲ್ಲೂ ನಮ್ಗೆ ಬೇಜಾರಾಗ್ಲಿಲ್ಲ, ಮತ್ತೆ ಒಂದು ಅಯ್ಯೋ ಸಾಕಪ್ಪ ಅಂತ ಅನ್ನೋಷ್ಟು ಏನು ಇರಿಟೇಟ್ ಇಲ್ಲ. ಹೇಗೆ ಅಂತಂದ್ರೆ ಆ ಒಂದು ಸಿನಿಮಾ ಸೀನರೀಸ್ ಗಳನ್ನ ತೋರಿಸ್ತಾ ಇದ್ದಾರೆ, ಹೆಂಗೆ ತೇಲಾಡ್ಕೊಂಡು ಹೋಗೋ ಹಾಗೆ. ಅದೇ ರೀತಿ ನಮ್ ಸಿನಿಮಾ ಕೂಡ ಕುತ್ಕೊಂಡು ಆರಾಮಾಗೆ ತೇಲ್ತಾ ತುಂಬಾ ಎಂಜಾಯ್ ಮಾಡಿದೀವಿ. ಅದಕ್ಕೆ ಇಲ್ಲಿ ಜಾತಿ, ಮತ, ಧರ್ಮ ಯಾವುದೂ ಇಲ್ಲ, ಎಲ್ಲ ಒಂದೇ ಅನ್ನೋದನ್ನ ಈ ಒಂದು ಸಿನಿಮಾ ತುಂಬಾ ವರ್ಷಗಳಾದ ನಂತರ ಈ ಒಂದು ಸಿನಿಮಾ ಬಂದಿದೆ. ತುಂಬಾ ಥ್ಯಾಂಕ್ಸ್ ಡೈರೆಕ್ಟರ್ಗೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಎಲ್ಲಾ ಕಡೆನೂ ಹೋಗ್ಬೇಕು, ಎಲ್ಲರೂ ಇದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇಂಥ ಸಿನಿಮಾ ಬಂದಾಗ ನಮಗೆ ನಾವೇನೇನೋ ಥಿಯರಿ ಕಟ್ಕೊಂಡಿರ್ತೀವ ಸಿನಿಮಾ ಹೆಂಗ್ ಮಾಡ್ಬೇಕು ಅನ್ನೋದು, ಅದೇ ನಮ್ಮ ಮನಸ್ಸಿಂದ ದೂರ ಆಗ್ಬಿಡುತ್ತೆ ಅನ್ಸತ್ತೆ. ಮತ್ತೆ ಈ ಸಂದಿಗ್ಧದಲ್ಲಿ ಕನ್ನಡ ಸಿನಿಮಾ ನೋಡಕ್ಕೆ ಜನ ಬರೋದೇ ತುಂಬಾ ಕಮ್ಮಿ ಆಗಿದೆ. ಯಾವ ತರ ಸಿನಿಮಾ ಮಾಡ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರೋ ಒಂದು ಕಾಲದಲ್ಲಿ ಒಂದು ಈ ತರ ಯುವಕ ಒಬ್ಬ ಬಂದು ತನಗನ್ಸಿದ ಕಥೆಯನ್ನ, ತನಗೆ ಇರುವ ಆದರ್ಶಗಳನ್ನ ಆ ಕಥೆಯಲ್ಲಿ ತಂದು ಇಂಥ ಒಂದು ಸಿನಿಮಾ ಮಾಡೋದು ಅಪರೂಪ ಅನ್ಸುತ್ತೆ. ಇಂಥ ಸಬ್ಜೆಕ್ಟ್ ಇದೆಲ್ಲ ಆರ್ಟ್ ಸಿನಿಮಾಗೆ ಮಾಡೋರು, ಅವಾರ್ಡ್ ಸಿನಿಮಾ ಅಂತ ಯಾವಾಗ ಕರೀತಿದ್ರು ಅಂಥದಕ್ಕೆ ಮಾಡೋರು. ಇವ್ರು ಅದನ್ನ ತಗೊಂಡು ಒಂದು ಸಿಂಪಲ್ ಕತೆ ಎಲ್ಲರಿಗೂ ಅಪೀಲ್ ಆಗೋ ಥರದ್ದು. ಮತ್ತೆ ನಂಗೆ ಒಂದು ರೀತಿಯಲ್ಲಿ ಪುಟ್ಟಣ್ಣ ಕಣಗಲ್ ನೆನಪಾಯ್ತು. ಪುಟ್ಟಣ್ಣ ಕಣಗಲ್ ಸಿನಿಮಾಗಳಲ್ಲಿ ಕರ್ನಾಟಕವನ್ನು ಬಹಳ ಸುಂದರವಾಗಿರೋ ಕರ್ನಾಟಕವಾಗಿ ತೋರಿಸ್ತಾ ಇದ್ರು ಅವರು. ಇದರಲ್ಲಿ ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಂದ್ರೆ ಈ ಪ್ರಕೃತಿಯ ಒಂದು ನೀವು ಚಿತ್ರಗಳನ್ನ ತೋರಿಸ್ಬೇಕಾದ್ರೆ ಅದರ ಸೇರ್ಪಡೆ ಹೆಂಗಾಗುತ್ತೆ ಗೊತ್ತಾ? ಕೆಲವು ಸುಮ್ಮನೆ ಒಂದು ಡಾಕ್ಯುಮೆಂಟರಿ ಮಾಂಟೇಜ್ ತರ ಆಗ್ಬಿಡುತ್ತೆ. ಇದರಲ್ಲಿ ಕಥೆಯ ಹರಿವು ಹೇಗಿರುತ್ತೋ ಅದ್ರ ಜೊತೆ ಬಂದಂಗೆ ಇವ್ರು ಮಾಡಿದ್ದಾರೆ. ನನಗೇನೋ ಬಹಳ ಖುಷಿ ಆಯ್ತು. ಮತ್ತೆ ಅದರಲ್ಲಿ ಇರುವ ಸಂದೇಶ ಇದೆಯಲ್ಲ, ಅದು ನಿಜವಾಗ್ಲೂ ಮನಸ್ಸಿಗೆ ಮುಟ್ಟೋ ತರ. ಯಾಕಂದ್ರೆ ಎಷ್ಟು ಸರಳವಾಗಿತ್ತು ಅವ್ರು ಹೇಳೋದು ಅಂತಂದ್ರೆ, ನೀವು ಅದ್ರ ಜೊತೆ ವಾದ ಮಾಡೋದಕ್ಕೆ ಆಗುದಲ್ಲ. ಅವ್ರು ಯಾವ್ದೋ ನಿಮ್ಗೊಂದು ವಾದ ಮಂಡಿಸಿ ಇದೇ ಸರಿ ಅಂತ ಹೇಳೋ ತರಾನೇ ಇಲ್ಲ ಅದ್ರಲ್ಲಿ. ಇದು ಬಿಟ್ಟು ಏನಾರು ನ್ಯಾಯ ಇದೆಯಾ ಅಂತ ಅನ್ಸುತ್ತೆ. ಅಷ್ಟು ಸರಳವಾಗಿ ಒಂದು ಜನರಿಗೆ ಒಂದು ನಮ್ಗೆ ನಿಜವಾಗ್ಲೂ ಬೇಕಾದ ಒಂದು ಸಂದೇಶವನ್ನ ಮುಟ್ಟಿಸೋದು ಬಹಳ ಒಳ್ಳೇದು ಅನ್ಸುತ್ತೆ. ಮತ್ತೆ ಈಗ ನಾನು ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು. ಎಲ್ರು ಬರೀ ಜಾತಿ 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 ಅಂತ ಮಾತಾಡ್ತಾ ಇರೋ ಸಮಯದಲ್ಲಿ ಜಾತಿ ಬೇಡ ಅಂತ ಹೇಳೋ ಒಂದು ಸಿನಿಮಾ ಬಂದಿದೆ, ಅದು ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಸೊ ಥ್ಯಾಂಕ್ ಯು. ಬಹಳ ಫಸ್ಟ್ ಫಿಲ್ಮ್ ಅಲ್ಲೇ ಇವರು ಮಿಂಚ್ತಾ ಇದ್ದಾರೆ. ಮುಂದೆ ಕನ್ನಡಕ್ಕೆ ಇವರು ಒದಗಬೇಕು. ಕನ್ನಡ ಚಲನಚಿತ್ರ ಬೆಳೆಸೋದಿಕ್ಕೆ ಇವರು ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕು ಅಂತ ನನ್ನ ಆಶಯ, ನಿರೀಕ್ಷೆ ಕೂಡ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಫಿಲಮ್.
ಇವರೆಲ್ಲ ಬಂದಿರೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಯಾಕೆ ಅಂತಂದ್ರೆ ಒಂದು ಹೊಸ ಡೈರೆಕ್ಟರ್ಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇರೋದು ಐ ಥಿಂಕ್ ಇದಕ್ಕೆ ನಾನು ಐ ಆಮ್ ವೆರಿ ಸ್ಪೀಚ್ಲೆಸ್. ಈ ತರ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ನಿಮಗೆ ಗೊತ್ತು ಎಷ್ಟು ರಿಸ್ಕ್ ಇರುತ್ತೆ ಅಂತ. ಅಂದ್ರೆ ನಾವು ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಟ್ರೆಂಡ್ ತಕ್ಕಂತೆ ಇರೋಲ್ಲ. ಇದಕ್ಕೆ ನಮಗೆ ಬಿಸ್ನೆಸ್ ಆಗೋದು ತುಂಬಾನೇ ಕಷ್ಟ ಇರುತ್ತೆ. ಈ ತರ ಒಂದು ಸಬ್ಜೆಕ್ಟ್ ತಗೊಂಡು ಈ ರೀತಿ ಸಿನಿಮಾ ಮಾಡಿ ಐ ಥಿಂಕ್ 3 ಲೊಕೇಶನ್ US, ಮಧ್ಯಪ್ರದೇಶ್, ಕರ್ನಾಟಕದಲ್ಲಿ ಹಲವಾರು ಕಡೆ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ 2 years ತಗೊಂಡಿದ್ದು. ಈ ತರ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ಈ ತರ ರೆಸ್ಪಾನ್ಸ್ ಸಿಗ್ತಿರೋದು ಐ ಆಮ್ ರಿಯಲಿ ಗ್ರೇಟ್ಫುಲ್. ಜನ ಯಾಕೋ ನನಗೆ ಅನ್ಸ್ದಂಗೆ ಏನೋ ಇಷ್ಟಪಟ್ಟಿದ್ದಾರೆ. ನೋಡೋಣ ಪಬ್ಲಿಕ್ ಇದೇ ತರ ಇಷ್ಟಪಡ್ತಾರ, ದಟ್ಸ್ ಅನದರ್ ಕ್ವೆಶ್ಚನ್. ಬಟ್ ಟುಡೇ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ, ಈಚ್ ಅಂಡ್ ಎವ್ರಿ ಒನ್. ಇಲ್ಲಿಗೆ ಬಂದು ಅವ್ರ ಟೈಮ್ ಕೊಟ್ಟು ಚಿತ್ರ ನೋಡಿ ಈ ತರ ರೆಸ್ಪಾನ್ಸ್ ಸಿಗ್ತಿರೋದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನೀವು ಅಷ್ಟೇ ಮೀಡಿಯಾದವರು ನಮ್ಮಂತ ಹೊಸ ಟೀಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ ಸಪೋರ್ಟ್ ನಮ್ಗೆ ಬೇಕಾಗತ್ತೆ. ಯಾಕೆಂತಂದ್ರೆ ಟು ರೀಚ್ ಔಟ್ ಟು ದ ಮಾಸಸ್ ನೀವೇ ಒಂದು ಮೀಡಿಯಂ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಕವಿತಾ ಶೆಟ್ಟಿ ಅಂತ, ಆರ್ಟಿಸ್ಟ್ ಕೂಡ, ಮತ್ತೆ ರಂಗಭೂಮಿ ಹಾಗೂ ಕಿರುತೆರೆ ಬೆಳ್ಳಿತೆರೆಯ ಕಲಾವಿದೆ, ರಂಗ ನಿರ್ದೇಶಕಿ ಕೂಡ. ಈ ಸಿನಿಮಾ ನೋಡಿದಾಗ ನನಗೆ ಸ್ಟಾರ್ಟಿಂಗು ಏನು ಇಂಗ್ಲೀಷ್ ಮೂವಿಗೆ ಬಂದಿದ್ದೀನಿ ನಾನು ಅಂತರ ಆಯಿತು. ಅಂದರೆ ಇಂಗ್ಲೀಷ್ ಪಿಕ್ಚರ್ ನೋಡಿದಾಗ ಆಯ್ತು ನನಗೆ. ಆದರೆ ಹೋಗ್ತಾ ನಮ್ಮ ಕರ್ನಾಟಕಕ್ಕೂ ಹೊಂದ್ಕೊಳ್ತಾ ಹೋಯ್ತಲ್ಲ, ಆವಾಗ ನನಗೆ ಅರಿವಾಯ್ತು, ಓ ಇದು ಕರ್ನಾಟಕನೂ ಸೇರಿದೆ ಅಂದರೆ ಒಂದು ಓಪನ್ ಆಗುತ್ತೆ, ಒಂದು ಒಳ್ಳೆ ಸ್ಟೋರಿ ಅಂತ ಅಂದ್ಬಿಟ್ಟು. ಆದರೂ ಕೂಡ ಈ ವಸುದೇವ ಕುಟುಂಬಂ ಅಂತ ನಮ್ಮ ದತ್ತನವರು ಅದರಲ್ಲಿ ಒಂದು ಡೈಲಾಗ್ ಹಾಕಿದ್ದಾರೆ. ಅದಕ್ಕೆ ಕರೆಕ್ಟಾಗಿಯೇ ವಸುದೇವ ಕುಟುಂಬಂ, ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಒಂದೇ, ಅದೇ ವಸುದೇವ ಕುಟುಂಬಂ ಅಂತಂದರೆ ನಾವೆಲ್ಲರೂ ಒಂದೇ ಭೂಮಿಯ ಕುಟುಂಬ ಅನ್ನೋದೊಂದು ಅರ್ಥ ತಿಳಿಸ್ಕೊಟ್ಟಿದ್ದಾರೆ. ಅವಿನಾಶ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಣ್ಣ ಲೋಪದೋಪಗಳು ಏನೂ ಇಲ್ಲ, ಅಲ್ಲಿ ಯಾವುದೂ ಇಲ್ಲ, ಆ ಥರದೊಂದು ತಗೊಂಡಿದ್ದಾರೆ. ಆಮೇಲೆ ಫೈಟು ಅಷ್ಟೇ ಎಷ್ಟು ಸಿಂಪಲಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತಂದರೆ, ಯಾಕಂದರೆ ಹುಡುಗನ ಕೈ ಕತ್ತರಿಸ್ತಾರೆ, ಇನ್ನೇನು ಆಗ್ಬಿಡುತ್ತಾನೆ ಏನೋ ಆಗ್ಬಿಡುತ್ತಾನೆ ಅಂತ ಹೋದಾಗ ಏನೂ ಆಗಿರಲ್ಲ. ಆಮೇಲೆ ನಾವು ಆರ್ಮಿಯವರು ಏನಂತ ಹೇಳ್ತಾರೆ ಅಂತಂದರೆ, ಯುದ್ಧ ಬೇಡ, ಎಲ್ರೂ ಮಾತಲ್ಲೇ ಬಗೆಹರಿಸೋಣ, ಯಾವುದು ಸ್ಟೇಷನ್ ಗೀಷನ್ ಏನು ಬೇಡ ಅಂತ ಹೇಳ್ತಾರಲ್ಲ, ಅದು ಇನ್ನೂ ಒಳ್ಳೆ ಮೆಸೇಜು ಮನ ಮುಟ್ಟುವಂತ ಮಾಡಿದೆ. ಅವಿನಾಶ್ ಸರ್ಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೀನಿ. ಯಾಕೆ ಅಂತಂದರೆ ಇಂತಿಂಥ ಒಳ್ಳೆ ಸಿನಿಮಾ ನೋಡೋದಕ್ಕೆ ಕನ್ನಡ ಜನ, ನಮ್ಮ ಪ್ರೇಕ್ಷಕರು ಅತಿಯಾಗಿ ಜಾಸ್ತಿ ಜನ ಬರಬೇಕು, ನೋಡಬೇಕು, ಹಾರೈಸಬೇಕು, ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂತ ಹೇಳ್ತೀನಿ. ಕ್ಯಾಮ್ರಾ ಹಿಂದೆ ಇರೋರಿಗೆಲ್ಲರಿಗೂ ನಮಸ್ಕಾರ. ಆಮೇಲೆ ಟಿವಿ ನೋಡ್ತಿರೋರಿಗೆ ಹಾಯ್. ಮೈ ಹೀರೋ ಒಂದು ಚಿತ್ರ, ಒಂದು ಪ್ರಯೋಗ ಮಾಡಿರುವಂತಹ ಚಿತ್ರ. ಯಾಕಂದ್ರೆ ಇಲ್ಲಿ ಅಮೆರಿಕ ಇದೆ, ಮಹೇಶ್ವರ ಇದೆ, ಕರ್ನಾಟಕ ಇದೆ, ಹಿಂದಿ ಇದೆ, ಇಂಗ್ಲಿಷ್ ಇದೆ, ಕನ್ನಡ ಇದೆ. ಇದನ್ನ ಹೇಗೆ ಒಗ್ಗೂಡಿ ಚಲನಚಿತ್ರವನ್ನ ಮಾಡಿದ್ದಾರೆ ಅಂತ ನೀವು ಚಲನಚಿತ್ರ ಮಂದಿರಕ್ಕೆ ಬಂದು ನೋಡ್ಬೇಕು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಎಲ್ಲರೂ ಶ್ರಮ ವಹಿಸಿ ಮಾಡಿದೀವಿ, ಹಾಗೆ ಪ್ರೀತಿಯಿಂದ ಮಾಡಿದೀವಿ. ನೀವೆಲ್ಲರೂ ಏನೇನು ಪ್ರೀತಿ ಕೊಡೋದಷ್ಟೇ ಬಾಕಿ ಇದೆ. ಕರ್ನಾಟಕದಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನ್ ಹೇಳ್ತಾರೆ, PVR ಮತ್ತೆ ಐನಾಕ್ಸ್ ಜೊತೆ ಇದು ಕೊಲಾಬ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಇದನ್ನು ನಾವು ಏನಂತಾರೆ ಸ್ಕ್ರೀನಿಂಗ್ ಮಾಡ್ತಿದೀವಿ. ಹಾಗೆ ಡೆಲ್ಲಿಯಲ್ಲೂ ಸಹ ಇದೆ, ಮುಂಬೈಯಲ್ಲಿ ಸಹ ಇದೆ, ಕೋಲ್ಕತ್ತಾದಂತಹ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದೀವಿ. ತಪ್ಪದೆ ಒಂದು ಚಲನಚಿತ್ರ ಮಂದಿರಕ್ಕೆ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ಐ ಜಸ್ಟ್ ವಾಂಟೆಡ್ ಟು ಟಾಕ್ ಅಬೌಟ್ ಈ ಥರ ಮೂವಿ. ಐ ಡೋಂಟ್ ಥಿಂಕ್ ಸೊ ಬೇರೆಯವ್ರು ಯಾರೋ ಯೋಚನೆ ಮಾಡಿದ್ದಾರೆ. ಸೊ ನಾವು ಕನ್ನಡದವರಾಗಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ತೊಗೊಂಡ್ಬಂದು, ಇಟ್ ಈಸ್ ನಾಟ್ ಅಬೌಟ್ ನಮ್ಮ ಭಾಷೆ ಕನ್ನಡ, ಹಿಂದಿ, ತಮಿಳ್ ಅಂತ ಅಲ್ಲ. It is all about humanity. I think, mark my words, it's an award movie. I think everybody should come and watch it. Thank you very much. ಎಲ್ಲರಿಗೂ ನಮಸ್ಕಾರ. ಮೈ ಹೀರೋ ಒಂದು ಒಳ್ಳೆ ಸಿನಿಮಾ, ಎಸ್ಪೆಷಲಿ ಅಬೌಟ್ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಹೊಸದಾಗಿ ಏನೋ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಪಾಯಿಂಟ್ ಆಫ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಬಂದಾಗ, ಕನ್ನಡ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಸಿನಿಮಾಗಳು ಬರುತ್ತೆ, ಮಾಸ್ ಸಿನಿಮಾಗಳಾಗಲಿ, ಕಮರ್ಷಿಯಲ್ ಸಿನಿಮಾಗಳಾಗಲಿ. ಬಟ್ ಈ ತರ ಒಂದು ಮೆಸೇಜ್ ಓರಿಯೆಂಟೆಡ್ ಇರೋದ್ರಿಂದ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ. ನಿರ್ದೇಶನೂ ನೋಡ್ಕೊಂಡು ಬಂದಾಗಿತ್ತು ಸಿನಿಮಾ. ತುಂಬಾ ಎಂಜಾಯ್ ಮಾಡಿ ಪೀಸ್ಫುಲ್ ಆಗಿ 2 hour ಹೇಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. ಇಷ್ಟೊಳ್ಳೆ ಮೆಸೇಜ್ ಇಷ್ಟು ಚೆನ್ನಾಗಿ ತೋರಿಸಬಹುದು ಅಂತ ಗೊತ್ತಿರ್ಲಿಲ್ಲ. ಅವಿನಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್ ಫಾರ್ ಸಚ್ ಅ ವಂಡರ್ಫುಲ್ ಮೂವಿ.
August 30th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಿಕ್ ಕೌಶಲ್. ನಾನು ಈ ಮೂವಿಲಿ ವಿಶ್ವ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಮೂವಿಗೆ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬಿಸಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಆ ಒಂದು ಫೀಲಿಂಗೇ ಚೆನ್ನಾಗಿತ್ತು ಈ ಮೂವಿಲಿ ಮಾಡ್ಬೇಕಾದ್ರೆ. ಅಮೆರಿಕ ಆರ್ಟಿಸ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನಾನು ಮಾಡಿರೋದು ನನ್ಗೊಂದು ಪುಣ್ಯ ಅಂತ ಅನ್ಕೊಂತೀನಿ. ಸೊ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಆಗಸ್ಟ್ 30ನೇ ತಾರೀಕು ಮೂವಿನ ನೋಡಿ ಈ ತಂಡ ಹಾಗೂ ಪುಟ್ಟ ಕಲಾವಿದರನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.